ಹಾಯ್ ಹಲೋ ನಮಸ್ತೆ. ಇವತ್ತು ಒಂದೊಳ್ಳೆ ರೆಸಿಪಿ ಜೊತೆ ಬಂದಿದ್ದೇನೆ. ಅದು ಏನಪ್ಪ ಅಂತ ಅಂದರೆ, ಮಕ್ಕಳಿಗೆ ನಾವು ಮನೆಯಲ್ಲಿ ಕೊಡುವಂತಹ ಒಂದೊಳ್ಳೆ ಸ್ನ್ಯಾಕ್ಸ್ ಅಂದರೆ ನಾವು ಯಾವ ರೀತಿ ಗುಡ್ ಸ್ನ್ಯಾಕ್ಸ್ನ ನಾವು ಮನೆಯಲ್ಲೇ ಕೊಡ್ಬೋದು. ಒಂದೊಳ್ಳೆ ಆಹಾರ ಅಂದರೆ ಚಾಕ್ಲೇಟು, ಬಿಸ್ಕೆಟು, ಅದ್ರ ಬದಲು ನಾವು ಬೇರೆಯೇ ಮಕ್ಕಳಿಗೆ ಒಂದೊಳ್ಳೆ ಬೆಳವಣಿಗೆಗೆ ಸಹಾಯ ಆಗುವಂಥದ್ದು, ಹಾಗೆ ಆರೋಗ್ಯಕ್ಕೆ ಒಳ್ಳೆಯದಾಗುವಂತಹ ಈ ಸ್ನ್ಯಾಕ್ಸ್ಗಳನ್ನ ಕೊಡೋದು ಹೇಗೆ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಒಂದು ಮಕಾನ ತೊಗೊಂಡಿದ್ದೀನಿ. ಮಕಾನ ಅಂತ ಹೇಳಿದ್ರೆ ಇದು ತಾವರೆ ಹೂವಿಂದು ಬೀಜ ಬರುತ್ತಲ್ಲ, ಅದರಲ್ಲಿ ಮಾಡಿರೋದು. ಸ್ವಲ್ಪ ಕಾಸ್ಟ್ಲಿ ಬಟ್ ತುಂಬಾ ಒಳ್ಳೆಯದು. ಇದು ಒಂದು ಒಳ್ಳೆ ರಿಚ್ ಪ್ರೋಟೀನ್ ಇರುವಂತಹದ್ದು, ಹಾಗೆ ಫೈಬರ್ ಅಂಶ ಕೂಡ ಜಾಸ್ತಿನೇ ಇದೆ. ಮಕ್ಕಳು ಅಂತಲ್ಲ, ಶುಗರ್ ಇರುವಂತಹ ಪೇಷಂಟ್ ಕೂಡ ಇದನ್ನು ಆರಾಮ್ಸೆ ಸೇವನೆ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ತುಂಬ ಈಸಿ ಮಾಡೋದು ಹೇಗೆ ಅಂತ ಅಂದರೆ, ಇಲ್ಲಿ ನಾನು ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಆಯಿಲ್ ಬೇಡ, ಸ್ವಲ್ಪನೇ ಹಾಕ್ಕೊಳ್ಳಿ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಮತ್ತು ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಖಾರ. ಅಂದರೆ ಮಕ್ಕಳು ತಿನ್ನೋದಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿ ಖಾರ ಆದ್ರೂ ಮಕ್ಕಳು ಇಷ್ಟಪಡಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ಖಾರ ಹಾಕಿ ನೀಟಾಗಿ ಅದನ್ನು ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಅದಾದಮೇಲೆ ನಾನು ಮಕಾನ ತೊಗೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಧ್ಯಮ ಉರಿಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹೈ ಫ್ಲೇಮ್ ಆಗಿಬಿಟ್ರೆ ಏನಾಗುತ್ತೆ, ಬೇಗ ಸೀದೋ ಥರ ಆಗಿಬಿಡುತ್ತೆ. ಆವಾಗ ಮಕ್ಕಳು ಇಷ್ಟಪಟ್ಟು ತಿನ್ನಲ್ಲ. ಸೊ ಹಾಗಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ನಿಧಾನಕ್ಕೆ ಹುರ್ಕೋಬೇಕು. ಇದು ತುಂಬಾ ಒಳ್ಳೇದು. ನಾನು ಆಗಲೇ ಹೇಳಿದಾಗೆ ಮಕ್ಕಳು ಬೆಳವಣಿಗೆಗಂತೂ ತುಂಬಾ ಒಳ್ಳೆಯದು. ಇದನ್ನು ಕೆಲವರು ಏನು ಮಾಡ್ತಾರೆ, ಹಾರ್ಲಿಕ್ಸಲ್ಲೂ ಕೂಡ ಇದನ್ನು ನೀಟಾಗಿ ಪೌಡ್ರ್ ಮಾಡಿ ಇದನ್ನು ಸೇರಿಸಿ ನಮ್ಮ ಹಾಲಲ್ಲೂ ಕೂಡ ಸೇರಿಸಿ ಕೊಡ್ಬೋದು. ಮಕ್ಕಳಿಗೆ ಯಾರು ತಿನ್ನಲ್ಲ ಅಂತ ಹೇಳ್ತಾರೋ ಅಂಥವ್ರಿಗೆ ಹೇಳ್ತಾ ಇರೋದು. ಈ ಥರ ಸ್ನ್ಯಾಕ್ಸ್ ಥರ ಮಾಡಿ ಕೊಟ್ಟಾಗ ತಿಂತಾರೆ ಅನ್ನೋದಿದ್ದರೆ ತೊಂದರೆ ಇಲ್ಲ. ನೀವು ಆರಾಮ್ಸೆ ಈ ಥರ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ಅವ್ರು ಆರಾಮಾಗಿ ದಿನದಲ್ಲಿ ಒಂದು 4 ತಿನ್ನಲಿ ಸಾಕು. ತುಂಬಾ ಯೂಸ್ಫುಲ್ಲು. ಇವಾಗ ಅದನ್ನು ಮಾಡಿ ನಾನು ಒಂದು ಕಡೆ ಇಟ್ಟಿದ್ದಾಯಿತು. ಈಗ ನೆಕ್ಸ್ಟು ಮಂಡಕ್ಕಿನ ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಮಂಡಕ್ಕಿ ಅಂತ ಅಂದರೆ ಕಡಲೆಪುರಿ. ಇದು ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಸೊ ನಾವು ಡೈರೆಕ್ಟಾಗಿ ಕೊಡೋದಕ್ಕಿಂತ ಸ್ವಲ್ಪ ಒಗ್ಗರಣೆ ಮಾಡಿ ಕೊಟ್ಟಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹಾಗೆ ಅವ್ರು ಇಷ್ಟಪಟ್ಟು ಕೂಡ ತಿಂತಾರೆ. ನಾನಿಲ್ಲಿ ಫಸ್ಟು ಸ್ವಲ್ಪ ಕಡಲೆ ಬೀಜ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡೆ. ಅದಕ್ಕೆ 1/4 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಅಂಶ ಇರೋದಿಲ್ಲ. ಯಾಕೆ ಅಂದರೆ ಕಡಲೆಪುರಿ ಸ್ವಲ್ಪ ಶೀತನೂ ಹೌದು, ಹಾಗೆ ಗ್ಯಾಸ್ಟ್ರಿಕ್ ಕೂಡ ಹೌದು. ಸೊ ಹಾಗಾಗಿ ಒಂದು 2 ಒಣಮೆಣ್ಸಿನ್ಕಾಯಿನ ಮುರಿದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಾನಿದೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಇದಿಷ್ಟೇ. ನಾನಿಲ್ಲಿ ಕರಿಬೇವನ್ನ ಯೂಸ್ ಮಾಡ್ತಾಯಿಲ್ಲ. ಕರಿಬೇವು ಏನಕ್ಕೆ ಆಗ್ತಾಯಿಲ್ಲ ಅಂತಂದರೆ, ನನ್ನ ಮಗ ಸ್ವಲ್ಪ ಫ್ಲೇವರ್ನ ಇಷ್ಟಪಡಲ್ಲ. ಸೊ ಹಾಗಾಗಿ ನೀವು ಯೂಸ್ ಮಾಡೋರು ಆರಾಮ್ಸೆ ಒಗ್ಗರಣೆಗೆ ಹಾಕಿ, ಅದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಾನು ಕಡಲೆಪಪ್ಪು ಅಂದರೆ ಹುರ್ಗಡ್ಲೆ, ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕಡಲೆಪುರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಂದೊಳ್ಳೆ ಕಡಲೆಪುರಿ ಒಗ್ಗರಣೆ ರೆಡಿ ಆಗುತ್ತೆ. ಇದೆಲ್ಲನೂ ನಾನು ಸ್ಟೋರ್ ಮಾಡಿ ಇಡುವಂತಹದ್ದನ್ನು ನಾನು ತೋರಿಸ್ತಾ ಇದ್ದೀನಿ. ಏಕೆಂದರೆ ಇದು ಸ್ವಲ್ಪ ದಿನ ನಾವು ಜಾಸ್ತಿ ಇಡ್ಬೋದು ಮನೆಯಲ್ಲಿ. ಸೊ ಹಾಗಾಗಿ ಇನ್ಸ್ಟೆಂಟಾಗಿ ಮಾಡುವಂಥದ್ದಾದರೆ ನೀವು ಅಲ್ಲೇ ಮಾಡಿ ಅಲ್ಲೇ ಕೊಡ್ಬೋದು. ಬಟ್ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಟಾಗ ಮಕ್ಕಳು ಮನೇಲಿದ್ದಾಗ ಅವರು ಇಷ್ಟಪಟ್ಟು ಅವರೇ ತೊಗೊಂಡು ತಿಂತಾರೆ. ನಾವು ಒಂದು ಸರಿ ಮಾಡಿಟ್ರೆ ಅಟ್ಲೀಸ್ಟ್ ಒಂದು 4-5 ದಿನನಾದ್ರೂ ಅವರು ಯೂಸ್ ಮಾಡ್ಕೋತಾರೆ. ಈಗ ಮೂರನೇ ಸ್ನ್ಯಾಕ್ಸು. ಮೂರನೇದು ಬಂದಿದ್ದು ಕಡಲೆ ಬೀಜನೂ ಅಷ್ಟೇ ನಾನು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಕೂಡ ಒಂದು ಡಬ್ಬದಲ್ಲಿ ಅಂದರೆ ಆರಿಸಿ ಆನಂತರ ನಾನು ಡಬ್ಬದಲ್ಲಿ ಹಾಕಿ ಇಡ್ತೀನಿ. ಇದು ಕೂಡ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಸ್ವಲ್ಪ ಪಿತ್ತಾಂಶ ಇರ್ಬೋದು, ಬಟ್ ಆದರೆ ಮಕ್ಕಳು ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಸೊ ಮಕ್ಕಳು ಏನು ಕೊಟ್ಟರೂ ಜೀರ್ಣ ಮಾಡ್ಕೊಳ್ಳುವಂತಹ ಶಕ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಚಿಕ್ಕದ್ರಿಂದನೇ ಕೆಲವು ಪದಾರ್ಥಗಳನ್ನ ಅವ್ರಿಗೆ ತಿನ್ನಿಸಿ ರೂಢಿ ಮಾಡಿದ್ರೆ ಒಳ್ಳೆಯದು. ಸೊ ನಾನಿಲ್ಲಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿ ನಾನು ಇದನ್ನು ಜಾಸ್ತಿ ತುಂಬ ಏನು ಫ್ರೈ ಮಾಡಿ ಇಡಲ್ಲ, ಎಲ್ಲನೂ ಅಷ್ಟೇ. ಇದನ್ನು ಒಂದು ಬೌಲಷ್ಟು ಅಷ್ಟೇ, ಕಡಲೆ ಬೀಜನ ಒಂದು ಬೌಲಷ್ಟು ಅಷ್ಟೇ ನಾನು ಮಾಡ್ತೀನಿ. ಏಕೆಂದರೆ ಖಾಲಿ ಆದ ತಕ್ಷಣ ಮಾಡ್ಕೋಬೋದಲ್ಲ, ಹಾಗಾಗಿ ಅವರು ಎಷ್ಟು ತಿಂತಾರೆ ಅಷ್ಟು ನೋಡಿಕೊಂಡು ನಾನು ಮಾಡ್ಕೋತೀನಿ. ಸೊ ಈಗ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಒಂದು 10 ಸ್ನ್ಯಾಕ್ಸ್ ಇಟ್ಟಿದ್ದೀನಿ. ಯಾವುದ್ಯಾವುದು ಮತ್ತು ಏನೇನಾದರೂ ಬೆನಿಫಿಟ್ಸು ನಾನು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ.
ಇವಾಗ ನಾನಿಲ್ಲಿ ಮಖಾನ ತೊಗೊಂಡಿದ್ದೀನಿ, ಕಡಲೆಪುರಿ ತೊಗೊಂಡಿದ್ದೀನಿ. ಇದು ಓಟ್ಸದು ಬಂದು ನಿಮಗೆ ಅಂಗಡಿಲೇ ಸಿಗುತ್ತೆ. ಇದು ತುಂಬಾ ಹೆಲ್ತಿ, ಏಕೆಂದರೆ ಇದನ್ನು ನಾವು ಮನೆಯಲ್ಲಿ ಜಾಸ್ತಿ ಮಾಡ್ಕೊಳಕ್ಕೆ ಬರಲ್ಲ. ಇದರಲ್ಲಿ ಏನು ಮಾಡಿದ್ದಾರೆ, ಪಾಪ್ಕಾರ್ನ್ ಯೂಸ್ ಮಾಡಿದ್ದಾರೆ, ದ್ರಾಕ್ಷಿ ಗೋಡಂಬಿ ಮತ್ತು ಪಿಸ್ತಾ ಹಾಗೆ ಓಟ್ಸು ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಚೆನ್ನಾಗಿ ಇದನ್ನು ನೀಟಾಗಿ ಮಾಡಿದ್ದಾರೆ. ನಾವು ಮಕ್ಕಳಿಗೆ ಆರಾಮ್ಸೆ ಕೊಡ್ಬೋದು, ಇಲ್ಲ ನಾವು ಕೂಡ ತಿನ್ಬೋದು. ಒಂದು ಟೈಮ್ ಪಾಸ್ಗೆ ಒಳ್ಳೆಯದು. ಈ ಮಿಕ್ಚರು ಅದೆಲ್ಲ ತಿನ್ನೋ ಬದಲು ಇದು ಬೆಸ್ಟು. ಇದು ಅರೌಂಡ್ ಒಂದು 200 ಇರ್ಬೋದು 1/4 kgಗೆ, ಬಟ್ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ನಾನು ಆಯುರ್ವೇದಿಕ್ದು ಗುಲ್ಕನ್ ತೊಗೊಂಡಿದ್ದೀನಿ. ಇದು ಏನಕ್ಕೆ ಅಂತ ಅಂದರೆ, ನಾನೀಗ ಮಕ್ಕಳು ಬ್ರೆಡ್ ಕೇಳ್ತಾರೆ ಸಾಮಾನ್ಯವಾಗಿ. ಸೊ ಆಗ ನಾನು ಈ ಜಾಮ್ನ ಹಾಕೋ ಬದಲು ಈ ಗುಲ್ಕನ್ನ ಹಾಕಿ ಕೊಟ್ಟರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಇದು ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಇರುವಂತಹದ್ದು ಗುಲ್ಕನ್ನು. ಸೊ ಇದು ಮಕ್ಕಳ ಬೆಳವಣಿಗೆಗೂ ಒಳ್ಳೆಯದು, ಟೇಸ್ಟು ಕೂಡ ಅವ್ರಿಗೆ ಚೆನ್ನಾಗಿ ಸಿಗುತ್ತೆ, ಮತ್ತು ಚೆನ್ನಾಗಿ ಅವ್ರಿಗೆ ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ. ಏಕೆಂದರೆ ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸು ಇರುತ್ತೆ. ಖರ್ಜೂರ ಹೋಗ್ಬೋದು, ಮತ್ತು ಬೆಲ್ಲ ಇರುತ್ತೆ, ಐರನ್ ಕಂಟೆಂಟ್ಸ್ ಇರುತ್ತೆ. ಸೊ ಜೇನುತುಪ್ಪ ಇರುತ್ತೆ. ಜೇನುತುಪ್ಪ ಅಂದರೆ ನಮ್ಗೆ ಅವ್ರೇನು ಪ್ಯೂರಾಗಿ ಕೊಡೋಲ್ಲ, ಸ್ವಲ್ಪ ಬೆಲ್ಲ ಅಂತೂ ಮಿಕ್ಸ್ ಮಾಡಿರ್ತಾರೆ. ಬಟ್ ಅದು ಕೂಡ ಒಳ್ಳೆಯದೇ ಅಲ್ವಾ, ಹಾಗಾಗಿ ಅದು ಕೊಟ್ಟರೆ ಬೆಸ್ಟು. ಹಾಗೆ ಇದು ಕಡಲೆಪುರಿ ಒಗ್ಗರಣೆ ಅಂತ ನಾನು ಆವಾಗಲೇ ತೋರಿಸಿದ್ನಲ್ಲ, ಅದೇನೇ ಇದು. ಸೊ ಬೋನ್ಸ್ ಗಟ್ಟಿ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಕಡಲೆಪುರಿ ಕೊಡೋದ್ರಿಂದ ಬೋನ್ಸು ತುಂಬಾ ಗಟ್ಟಿ ಆಗುತ್ತೆ. ನಾವು ಅನ್ಕೋತೀವಿ ಸುಮ್ಮನೆ ಟೈಮ್ ಪಾಸ್ ಕಡಲೆಪುರಿ ಅಂತ. ಆ ಕಡಲೆಪುರಿನೇ ಎಷ್ಟೋ ಬೆನಿಫಿಟ್ಸ್ ಆಗುತ್ತೆ ನಮಗೆ. ಮಕ್ಕಳು ಬೋನ್ಗಳು ನಮಗೆ ಗೊತ್ತಿಲ್ಲ ಅದು ಅಷ್ಟು ಬೋನ್ ಗಟ್ಟಿ ಆಗುತ್ತೆ ಅಂತ, ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದು ಅವರು ಹಾಗೆ ಒಗ್ಗರಣೆ ತಿನ್ನಲ್ಲ ಅಂದರೆ ನೀವು ಹಾಗೆ ಕೊಟ್ಟು ಕೂಡ ತಿನ್ನಿಸ್ಬೋದು. ಇವಾಗ ನೆಕ್ಸ್ಟ್ ಬಂದು ಖರ್ಜೂರ, ಅಂದರೆ ನಾನಿಲ್ಲಿ ಒಣ ಖರ್ಜೂರ ಡೇಟ್ಸ್ ಅಂತ ಹೇಳ್ತೀವಲ್ಲ, ಅದು ಒಣ ಖರ್ಜೂರ ತೊಗೊಂಡಿದ್ದೀನಿ. ಇದನ್ನು ನೀವು ಮಕ್ಕಳಿಗೆ ಅವ್ರು ಏನಾದರೂ ಅಮ್ಮ ಈಗ ತಿನ್ನಬೇಕು, ಏನಾದರೂ ಕೊಡಿ ಅಂದಾಗ ಇದನ್ನು ಕೊಟ್ಟು ಅಭ್ಯಾಸ ಮಾಡಿ. ಏಕೆಂದರೆ ನಾನು ಒಣ ಖರ್ಜೂರ ಕೊಡೋದು ಏನಕ್ಕೆ ಅಂತಂದರೆ ಹಲ್ಲು ಕೂಡ ಸ್ಟ್ರಾಂಗ್ ಆಗುತ್ತೆ ಮಕ್ಕಳಿಗೆ, ಮತ್ತು ಇಮ್ಯುನಿಟಿ ಪವರ್ ಚೆನ್ನಾಗಾಗುತ್ತೆ, ಹಾಗೆ ಬ್ಲಡ್ಡು ಕೂಡ ಅವ್ರಿಗೆ ಇಂಪ್ರೂವ್ ಆಗುತ್ತೆ. ಸೊ ಆ ಕಾರಣಕ್ಕೆ ನಾನು ಒಣಗಿದ್ದನ್ನ ಬಳಸಿ. ಸಾಮಾನ್ಯವಾಗಿ ಹಸಿದನ್ನ ತರೋದು ರೇರು, ಏಕೆಂದರೆ ಅದು ಜಾಸ್ತಿ ಸ್ವೀಟ್ ಅಂಶ ಇರುತ್ತೆ, ಮತ್ತು ಮಕ್ಕಳು ತಿಂದಾಗ ಹಲ್ಲಲ್ಲೆಲ್ಲ ಕಚ್ಕೊಳ್ಳುತ್ತೆ, ಆವಾಗ ಹಲ್ಲು ನೋವು ಬರೋದು, ಈ ಥರ ಎಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಒಣ ಖರ್ಜೂರದಲ್ಲಿ ನೀವು ಎಷ್ಟು ಕೊಟ್ಟರು ತೊಂದರೆ ಇಲ್ಲ, ಅವ್ರು ಆರಾಮ್ಸೆ ತಿಂತಾರೆ, ಮತ್ತು ನಾನು ಆಗಲೇ ಹೇಳ್ದಾಗೆ ಹಲ್ಲು ಕೂಡ ಅವ್ರಿಗೆ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ. ಇಲ್ಲಿ ಇದು ಅಂಜೂರ ಹಣ್ಣು ಅಂತ ಬರುತ್ತೆ. ಅಂಜೂರದ ಹಣ್ಣು ಅಂತ ಅಂದರೆ ಇದು ಚಕ್ರದ ಥರ ಇರುತ್ತೆ. ಅದು ಸ್ವಲ್ಪ ಕಾಸ್ಟ್ಲಿನೇ ಹೌದು, ಬಟ್ ಅಂದರೆ ತುಂಬಾ ಒಳ್ಳೆಯದು. ದಿನಕ್ಕೆ ಮಕ್ಕಳಿಗೆ ಒಂದು ಕೊಟ್ಟರು ಸಾಕು ನೀವು, ಅವ್ರದ್ದು ಚೆನ್ನಾಗಿ ಬ್ಲಡ್ ಇಂಪ್ರೂವ್ ಆಗುತ್ತೆ. ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ಬ್ಲಡ್ ಕಡಿಮೆ ಅಂತಲೇ ಡಾಕ್ಟ್ರ್ ಹೇಳಿದ್ರು, ಅಂದರೆ ಗೊತ್ತಿಲ್ಲ ಯಾಕೆ ಅಂತ, ಯಾವ ರೀಸನಿಗೆ ಅಂತ. ಹಾಗಾಗಿ ನಾನೇನು ಮಾಡಿದೆ, ಅವಾಗಿಂದ ಅವನಿಗೆ ಒಂದೊಂದೇ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ಚೆನ್ನಾಗಿ ಅವನಿಗೆ ವರ್ತಾಯಿತು. ಸೊ ನಾನು ಆಗಲೇ ತೋರಿಸಿದ್ನಲ್ಲ ಕಡಲೆ ಬೀಜ, ಇದು ಕೂಡ ಅಷ್ಟೇ, ಇದು ತುಂಬ ರಿಚ್ ಪ್ರೋಟೀನ್ ಇರೋದು. ನಾವು ದಿನದಲ್ಲಿ ಬರೀ 4 ಕಾಳನ್ನ ಮಕ್ಕಳಿಗೆ ಕೊಟ್ಟರೆ ಅವರು ದಿನಕ್ಕೆ ಸಿಗಬೇಕಾದಷ್ಟು ಪ್ರೋಟೀನು ಕೂಡ ಅದರಲ್ಲಿ ಸಿಗುತ್ತೆ. ಅಷ್ಟು ಚೆನ್ನಾಗಿದೆ. ನಾವು ನೈಟು ನೆನೆಸಿಟ್ಟು ಬೇಕಾದರೆ ನೀವು ಬೆಳಿಗ್ಗೆ ಕೊಡ್ಬೋದು. ಬಟ್ ಕೆಲವು ಮಕ್ಕಳು ಇಷ್ಟಪಡಲ್ಲ, ಯಾಕೆಂದರೆ ಚಿಕ್ಕ ಏಜಲ್ಲಿದ್ದಾಗ ಅದನ್ನು ನೆನೆಸಿಟ್ಟು ತಿನ್ನೋಕೆ ಕೊಟ್ಟಾಗ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾವು ಹುರಿದಿಟ್ಬಿಟ್ಟು ಸ್ವಲ್ಪ ಅಂದರೆ ಒಂದೊಂದೇ ಟೇಸ್ಟ್ ಮಾಡ್ತಾ ಹೋದಾಗ ಅವ್ರೇನು ಮಾಡ್ತಾರೆ, ಅದನ್ನು ಇಷ್ಟಪಟ್ಟು ತಿನ್ನೋದಕ್ಕೆ ಶುರು ಮಾಡ್ತಾರೆ. ಈಗ ಈ ಬಾದಾಮಿನೂ ಅಷ್ಟೇ ನಾನು ಫ್ರೈ ಮಾಡಿ ಇಟ್ಕೋತೀನಿ. ಏಕೆಂದರೆ ಹಸಿದೇ ಕೊಟ್ಟಾಗ ಏನು ಮಾಡ್ತಾರೆ, ಮುಖ ಒಂಥರ ಮಾಡ್ತಾರೆ ತಿನ್ನೋದಕ್ಕೆ, ಎಷ್ಟು ಇಷ್ಟಪಡಲ್ಲ. ಸ್ವಲ್ಪ ಫ್ರೈ ಮಾಡಿದೆ, ಅದಕ್ಕೆ ಒಂಚೂರು ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ಇಸ್ಕೊಂಡು ತಿಂತಾರೆ. ಇದೆಲ್ಲವೂ ಕೂಡ ಹೆಲ್ತಿನೇ. ನಾವು ದಿನದಲ್ಲಿ ಬರೀ 2 ಕೊಟ್ಟರು ಸಾಕು. ಕಡಲೆ ಬೀಜ ಹಾಕ್ಬೋದು, ಬಾದಾಮಿ ಹಾಕ್ಬೋದು, ಹಾಗೆ ಖರ್ಜೂರ ಹಾಕ್ಬೋದು, ಒಣದ್ರಾಕ್ಷಿ ಹಾಕ್ಬೋದು. ಎಲ್ಲವೂ ಕೂಡ ನಾವು 2 ಕೊಟ್ಟರೆ ಸಾಕು. ಮಕ್ಕಳು ಎಷ್ಟೋ ಇಂಪ್ರೂವ್ ಆಗ್ತಾರೆ. ಮತ್ತು ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಮನೆ ಊಟನ ಅಷ್ಟು ಇಷ್ಟಪಟ್ಟು ತಿಂತಾರೆ. ಇದೆಲ್ಲ ತಿಂದಾಗ ಜೀರ್ಣ ತುಂಬ ಚೆನ್ನಾಗಿ ಆಗುತ್ತೆ. ಈಗ ಲಾಸ್ಟಲ್ಲಿ ತೋರಿಸಿದ್ದೀನಿ, ಇದು ಮಖಾನ ನೋಡಿ, ನಾನು ಫ್ರೈ ಮಾಡಿ ಇಟ್ಟಿರೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಅಂದರೆ, ನಾವು ಫಸ್ಟು ತಂದಾಗ ಅಷ್ಟೊಂದು ಕ್ರಿಸ್ಪಿ ಇರಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ನಾವು ಆ ಥರ ನಿಧಾನಕ್ಕೆ ಫ್ರೈ ಮಾಡಿಟ್ಟಾಗ ಅದು ಒಂಥರ ಪಾಪ್ಕಾರ್ನ್ ಥರ ಕ್ರಿಸ್ಪಿಯಾಗಿರುತ್ತೆ. ಆವಾಗ ಇಷ್ಟಪಟ್ಟು ಮಕ್ಕಳು ಕೂಡ ತಿಂತಾರೆ. ಹಾಗಾಗಿ ನಾನಿಲ್ಲಿ ಫ್ರೈ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ನೀವು ಪಾಯಸ ಕೂಡ ಮಾಡ್ಬೋದು, ಅಂದರೆ ಖೀರು ಅದು ಕೂಡ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಒಂದು ಸರಿ ಮಾಡಿ ಕೊಟ್ಟಿದ್ದೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂದಿದ್ರು. ಇದು ಸ್ವಲ್ಪ ಕಾಸ್ಟ್ಲಿ ಆಗಿರೋದ್ರಿಂದ ನಾನು ಒಂದು 200 ಗ್ರಾಮ್ ಅಷ್ಟೇ ತೊಗೊಂಬರ್ತೀನಿ. ಅದು ಖಾಲಿ ಆದಾಗ ಮತ್ತೆ ನಾನು ತೊಗೊಂಬರ್ತೀನಿ. ಬಟ್ ಒಳ್ಳೆಯದು ಆರೋಗ್ಯಕ್ಕೆ. ನಾನು ಆಗಲೇ ಹೇಳ್ದಾಗಲೇ ಕೆಲವರು ಹಾರ್ಲಿಕ್ಸು ಕೂಡ ಇದನ್ನು ಪೌಡ್ರ್ ಮಾಡಿ ಯೂಸ್ ಮಾಡ್ತಾರೆ.
ಇನ್ನು ಕೆಲವರು ಪಾಯಸ ಮಾಡ್ತಾರೆ. ಎಷ್ಟೋ ರೆಸಿಪಿಗಳನ್ನ ಇದರಲ್ಲಿ ಮಾಡಿ ಮಕ್ಕಳಿಗೆ ನಾವು ತಿನ್ನಿಸ್ಬೋದು, ಯಾವುದಾದ್ರೂ ರೂಪದಲ್ಲಿ ಸರಿ. ಒಟ್ಟಿನಲ್ಲಿ ಮಕ್ಕಳ ದೇಹಕ್ಕಿದು ಸೇರಬೇಕಷ್ಟೇ. ನಾವು ಯಾವುದು ಒಳ್ಳೆಯದು ಅನ್ಕೋತೀವೋ ಅದನ್ನು ಮಕ್ಕಳಿಗೆ ನಾವು ಸೇರಿಸೋದಕ್ಕೆ ಅಟ್ಲೀಸ್ಟ್ ಚೂರೇ ಕೊಟ್ಟಾಗ ಅವರೇ ಪ್ರಾಕ್ಟೀಸ್ ಆಗ್ತಾ ಹೋಗ್ತಾರೆ. ಇನ್ನು ಲಾಸ್ಟಲ್ಲಿ ಬಂದು ಕ್ಯಾರೆಟು ಮತ್ತು ಸೌತೆಕಾಯಿ ನೀವು ಇದನ್ನು ಡೈಲಿ ಅಪ್ಲೈ ಮಾಡ್ಕೊಳ್ಳಿ. ಯಾಕೆಂದರೆ ಮಕ್ಕಳಿಗೆ ನೀರಿನಂಶ ಕೂಡ ಸೇರುತ್ತೆ, ಹಾಗೆ ಕಣ್ಣಿನ ದೃಷ್ಟಿ ಕೂಡ ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ ಈಗಿನ ಮಕ್ಕಳಂತೂ ಯಾರು ಮೊಬೈಲ್ ನೋಡದೇ ಇರಲ್ಲ, ಟಿ ವಿ ನೋಡದೇ ಇರಲ್ಲ, ತುಂಬಾ ಅಡಿಕ್ಟ್ ಆಗ್ತಾರೆ. ಮತ್ತು ಯಾವಾಗಲೂ ನಾವು ಸಿಟಿಗಳಲ್ಲಿರೋದ್ರಿಂದ ಸ್ವಲ್ಪ ಲೈಟ್ ಮನೇಲಿ ಹಾಕ್ದಂಗೆ ಇರ್ತೀವಿ. ಸೊ ಅದೆಲ್ಲವೂ ಕೂಡ ಮಕ್ಕಳಿಗೆ ಕಣ್ಣಿನ ದೃಷ್ಟಿನ ಕುಗ್ಗಿಸ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ. ನಾವು ಆದ್ದರಿಂದ ಸ್ವಲ್ಪ ಹೆಲ್ತಿ ಅಂದರೆ ಈ ಕ್ಯಾರೆಟ್ ಅಂತೂ ನಾವು ಡೈಲಿ ಕೊಟ್ಟರೆ ಏನೂ ತೊಂದರೆ ಇಲ್ಲ. ನೀವು ಪ್ಯೂರಿ ಥರನಾದ್ರು ಮಾಡಿಕೊಡ್ಬೋದು, ಇಲ್ಲ ಹಾಗೆ ತಿಂತಾರೆ ಮಕ್ಕಳು ಇಷ್ಟಪಟ್ಟು ಅಂದರೆ ದಿನಕ್ಕೆ ಒಂದು ಕೊಡಿ. ತುಂಬ ಏನು ತಿನ್ನಬೇಕು ಅಂತ ಅಂದ್ಬಿಟ್ಟು ನಾವೇನು ರಾಶಿ ಕೊಡಬೇಕಂತ ಏನಿಲ್ಲ. ಎಲ್ಲವೂ ಅಷ್ಟೇ ಲಿಮಿಟಾಗಿ ಒಂದೊಂದೇ 2 ಅಷ್ಟೇ ಕೊಟ್ಟರು ಸಾಕು. ಅವ್ರಿಗೇನು ದಿನದಲ್ಲಿ ಎಷ್ಟು ಸಿಗಬೇಕು ಅಷ್ಟು ಸಿಗುತ್ತೆ. ಹೈಟು ವೆಯ್ಟು ಪ್ರತಿಯೊಂದಕ್ಕೂ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ನಾನಿವತ್ತು ಇದೆಲ್ಲವೂ ಕೂಡ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಇಲ್ಲಿ ನಾನು ಟೋಟಲ್ 10 ಸ್ನ್ಯಾಕ್ಸ್ ಹೇಳಿದೆ. ಏನೇನು ಅಂದರೆ ಓಟ್ಸದೊಂದು, ಮತ್ತು ಗುಲ್ಕನೊಂದು, ಹಾಗೆ ಕಡಲೆಪುರಿದೊಂದು, ಮತ್ತು ಖರ್ಜೂರ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಅಂಜೂರ, ಕಡಲೆಬೀಜ, ಮತ್ತು ಮಖಾನ, ಹಾಗೆ ಕ್ಯಾರೆಟು, ಸೌತೆಕಾಯಿ. ಇದಿಷ್ಟೂನು ಕೂಡ ನೀವು ಡೈಲಿ ಅಟ್ಲೀಸ್ಟ್ ಒಂದೊಂದು ಕೊಟ್ರೂ ಸಾಕು. ತುಂಬ ಚೆನ್ನಾಗಿ ಮಕ್ಕಳು ಬೆಳವಣಿಗೆ ಆಗುತ್ತೆ. ನಾವು ತುಂಬ ಯಾವಾಗ್ಲೂ ಹುಷಾರು ತಪ್ತಾರೆ ಮಾಡ್ತಾರೆ ಅಂತ ನಾವು ಎಷ್ಟೋ ಇದು ಮಾಡ್ತೀವಿ, ಸಫರ್ ಆಗ್ತೀವಿ. ಸೊ ಈ ಥರದ್ದು ಒಂದೊಂದು ನಾವು ಚಾಕ್ಲೇಟು, ಬಿಸ್ಕೆಟ್ಸು, ಈ ಕೇಕು ಇದೆಲ್ಲನೂ ಕೊಡೋದಕ್ಕಿಂತ ಬೆಸ್ಟ್ ಫುಡ್ ಇದು. ಆರಾಮಾಗಿ ಚೆನ್ನಾಗಿ ತಿಂತಾರೆ, ಹೆಲ್ತಿಯಾಗೂ ಇರ್ತಾರೆ, ಮತ್ತು ಮನೆ ಊಟ ಕೂಡ ಅವರು ಇಷ್ಟಪಟ್ಟು ಮಾಡ್ತಾರೆ. ಇದು ನಿಮಗೂ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಹಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈಗ ಎಲ್ಲರ ಮನೆಯಲ್ಲೂ ಸಮ್ಮರ್ ಆಗಿರೋದ್ರಿಂದ ಮನೆಯಲ್ಲಂತೂ ಮಕ್ಕಳು ಇದ್ದೇ ಇರ್ತಾರೆ. ಸೊ ಇದು ಒಂದು ಒಳ್ಳೆ ಚಾನ್ಸ್ ಅಂತಲೇ ಹೇಳ್ಬೋದು. ಸ್ಕೂಲಿಗೆ ಹೋದಾಗ ಆಲ್ಮೋಸ್ಟ್ ನಮ್ಮ ಕೈ ಸಿಕ್ಕೋದಿಲ್ಲ. ಸೊ ಸಮ್ಮರ್ ಟೈಮಲ್ಲಿ ಈ ಥರ ಇದ್ದಾಗ ಇವ್ರಿಗೆ ಈ ಥರ ಫುಡ್ಗಳನ್ನೆಲ್ಲ ನಾವು ಅಡಿಟ್ ಮಾಡಿದಾಗ ಏನಾಗುತ್ತೆ, ಅವರು ರೆಗ್ಯುಲರಾಗಿ ಅದನ್ನು ಇಷ್ಟಪಟ್ಟು ತಿನ್ನೋದಕ್ಕೆ ಶುರು ಮಾಡ್ತಾರೆ. ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಆಲ್.